ಬಾಂಡಿ ರೊಟ್ಟಿ ಸೂಪರ್. ಇದು ಸಬ್ಬಕ್ಕಿ ಸೊಪ್ಪಿನ ಅಕ್ಕಿ ರೊಟ್ಟಿ. ಇದಕ್ಕೆ ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ, ಮೂಲಂಗಿ, ಕ್ಯಾರೆಟ್ ಎಲ್ಲ ತುರಿದು ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಎಳ್ಳನ್ನು ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಳ್ಳನ್ನು ಈ ಥರ ಹಾಕ್ಬಿಟ್ಟು, ಫಸ್ಟ್ ಟೈಮ್ ನಾನು ಬಾಣಲಿಲಿ ರೊಟ್ಟಿ ಮಾಡೋಣ ಅಂತ ತೊಗೊಂಡಿದ್ದೀನಿ. ಒಂದು ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ, ಚಿಕ್ಕದಿದೆ, ಮೀಡಿಯಮ್ ಸೈಜು. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿದ್ದೆ ಬಾಣಲಿ ರೊಟ್ಟಿ ಮಾಡೋದನ್ನು. ನಾನು ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ, ಹೇಗೆ ಬರುತ್ತೆ ಅಂತ ನೋಡೋಣ. ಬಾಣಲಿಗೆ ಎಣ್ಣೆ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಡಿಪ್ ಮಾಡಿರೋ ಅಕ್ಕಿ ಹಿಟ್ಟು ಇದರಲ್ಲಿ ಸ್ಪ್ರೆಡ್ ಮಾಡೋಣ. ಫಸ್ಟ್ ಟೈಮ್ ಮಾಡ್ತಾ ಇರೋದು, ಮಾಡೋದನ್ನು ನೋಡಿದೆ ಅಷ್ಟೇ, ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಇದನ್ನು ಇದರಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಮಾಡಬೇಕು. ಬಾಣಲಿನಲ್ಲಿ ರೊಟ್ಟಿನ ಈ ರೀತಿ ತಟ್ಟಿಟ್ಕೊಂಡಿದ್ದೀನಿ. ಇದನ್ನು ಸ್ಟವ್ ಮೇಲೆ ಇಟ್ಟು ಬೇಯಿಸೋಣ. ಸೊ ಸ್ಟವ್ ಹಚ್ಚೋಣ. ಈಗ ಸೊ ಮೀಡಿಯಮ್ ಆಗಿ ಇಟ್ಟರೆ ಸರಿ ಹೋಗುತ್ತೆ. ಇದರ ಸುತ್ತ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋಬೇಕು. ಪ್ಲೇಟ್ ಮುಚ್ತಾ ಇದ್ದೀನಿ. ಕಡಿಮೆ ಉರಿ ಇಟ್ಕೊಂಡೇ ಮಾಡ್ಕೊಳ್ಳೋಣ. ರೊಟ್ಟಿ ಬೇಯ್ತಾ ಇದೆ. ನಾನು ಕೌಂಟರ್ ಟಾಪ್ನ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಸಿಂಪಲ್ ಆಗಿದೆ. ಕಡೆ ಮಿಕ್ಸಿ ಮೂಲೆಯಲ್ಲಿ ಇಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಡೈಲಿ ಬಳಸೋಕ್ಕೆ. ಇದು ಕುಟಾಣಿ, ಸ್ಪೂನ್ ಸ್ಟ್ಯಾಂಡು. ಸೊ ರೊಟ್ಟಿ ರೆಡಿ ಆದರೆ ತಿನ್ನೋಕ್ಕೆ ಅಂತ ಮೊಸರು, ಉಪ್ಪಿನಕಾಯಿ, ತುಪ್ಪ ಎಲ್ಲ ರೆಡಿಯಾಗಿದೆ. ಸೊ ಸ್ಟವ್ ಪಕ್ಕ ನಾನು ಇಲ್ಲಿ ಕಲ್ಲುಪ್ಪು ಮತ್ತು ಪುಡಿ ಉಪ್ಪನ್ನ ಎರಡನ್ನೂ ಈ ಥರ ಪಿಂಗಾಣಿ ಜಾಡಿನಲ್ಲಿ ಇಟ್ಕೊಂಡಿದ್ದೀನಿ. ಈ ಸೈಡ್ ಚಾಕುಗಳು, ಸಿಸರ್ಸು ಈ ಕಡೆ ಇಟ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ ನಾನು. ಕೌಂಟರ್ ಟಾಪ್ನ ಮೇಲೆ ಚಿಮ್ನಿ ಇದೆ. ಸೊ ನೋಡೋಣ ಇವಾಗ ತೆಗೆದು ಆಗಿದೆ ಅಂತ. ಆಗ್ತಾಯಿದೆ. ಇದು ಚಿಮ್ನಿ ಪಕ್ಕನೇ ವಿಂಡೋ ಇದೆ, ಗಾಳಿ ಚೆನ್ನಾಗಿ ಬರ್ತಾ ಇರುತ್ತೆ. ಹಾಗೆ ನಾನು ಈ ಮೂಲೆಯಲ್ಲಿ ದೇವ್ ಮೂಲೆ ಇದು, ಅದಕ್ಕೆ ಇಲ್ಲಿ ಯಾವಾಗೂ ಚಾಕ್ಲೇಟ್ಸು ಈ ಥರ ಇಟ್ಟಿರ್ತೀನಿ ಕಪ್ಪಲ್ಲಿ. ಒಳ್ಳೇದಂತೆ ಸ್ವೀಟು ಏನಾದರೂ ಇಟ್ಟರೆ. ದೇವ್ ಮೂಲೆಯಲ್ಲಿ ಎಣ್ಣೆ ಐಟಮು ಇಟ್ಟರೆ ಒಳ್ಳೇದಂತೆ, ಅದಕ್ಕೆ ಇಟ್ಟಿದ್ದೀನಿ ಇಲ್ಲಿ. ಸ್ವಲ್ಪ ಸ್ವಲ್ಪ ಪಾಲಿಸ್ತೀವಿ, ಏನಾದರೂ ಒಳ್ಳೆಯದು ಅಂತ ಹೇಳಿದ್ದನ್ನು. ಸೊ ಈ ರೀತಿ ಇದೆ ನಮ್ಮ ಕಿಚನ್. ಸೊ ಸೈಡಲ್ಲಿ ಬೆದ್ದಿರಲ್ಲ, ಅದಕ್ಕೋಸ್ಕರ ನಾನು ಟರ್ನ್ ಮಾಡಿ ಬೇಯಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ಕೆಳಗಡೆ ಮಾತ್ರ ತಳ ಸೀದ್ಬಿಡುತ್ತೆ ರೊಟ್ಟಿ, ಸೈಡಲ್ಲೆಲ್ಲ ಬೆಳ್ಳಗಾಗೇ ಇರುತ್ತೆ. ಅದಕ್ಕೋಸ್ಕರ ಈ ಥರ ಟರ್ನ್ ಮಾಡಿ ಕಡಿಮೆ ಉರಿನಲ್ಲೇ ಇಟ್ಟು ಬೇಯಿಸ್ಕೊಳ್ಬೇಕು. ನಾನು ಇವಾಗ ತೆಗಿಯೋಣ, ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ನಾನು ತೆಗೆದಾದ್ಮೇಲೆ ನಾನು ಯಾವತ್ತೂ ಮಾಡಿಲ್ಲ ರೊಟ್ಟಿ ಬಾಣಲಿನಲ್ಲಿ, ಇವತ್ತೇ ಮಾಡಿರೋದು. ಯಾವ ಥರ ಬರುತ್ತೋ ಗೊತ್ತಿಲ್ಲ.
ಫ್ಲಿಪ್ ಮಾಡಿದ್ದೀನಿ, ಈ ರೀತಿ ಆಗಿದೆ. ಸ್ವಲ್ಪ ಕಷ್ಟನೇ ಬಾಣಲಿಲಿ ಮಾಡೋದು, ಸುಮ್ಮನೆ ಹಂಚ ಮೇಲೆ ತಟ್ಕೊಂಡ್ರೆ ಬೆಸ್ಟ್. ದೊಡ್ಡ ಬಾಣಲಿ ಆಗಬೇಕು, ಇದು ಸ್ವಲ್ಪ ಮೀಡಿಯಮ್ ಸೈಜ್ ಇದೆ. ಫೈನಲಿ ಬಾಣಲಿ ರೊಟ್ಟಿ ಈ ಥರ ಬಂದಿದೆ. ಸ್ವಲ್ಪ ಕಿತ್ತೋಯ್ತು, ಈ ಥರ ಬಂದಿದೆ. ಟೇಸ್ಟ್ ಹೇಗಿದೆ ಅಂತ. ರೊಟ್ಟಿ ಕಿತ್ತೋದ್ರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ, ಕ್ರಿಸ್ಪಾಗಿದೆ. ಮೊಸರು ಉಪ್ಪಿನಕಾಯಿಗಿಂತ ತುಪ್ಪದಲ್ಲಿ ಹಚ್ಕೊಂಡು ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿದೆ. ಬಾಂಡಿ ರೊಟ್ಟಿ ಸೂಪರ್.